ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ. ನೀವು ಚೆನ್ನಾಗಿರ್ಬೇಕು ಅಂತೇಳ್ಬಿಟ್ಟು ಆ ದೇವ್ರ ಹತ್ರ ಬೇಡ್ಕೊಂಡು ಸ್ನೇಹಿತರೆ. ಇವತ್ತು ನಾವು ಬಂದಿದ್ವಿ ಗೋಕರ್ಣ ಎಂಬ ದೇವಸ್ಥಾನಕ್ಕೆ. ಬನ್ನಿ, ಈ ದೇವಸ್ಥಾನ ಬಗ್ಗೆ ನಿಮಗೆ ಪೂರ್ತಿ ಮಾಹಿತಿ ನೀಡ್ತಾ ಹೋಗ್ತೀನಿ ಸ್ನೇಹಿತರೆ. ಗೋಕರ್ಣ ಮಹಾಬಲೇಶ್ವರ ದೇವಸ್ಥಾನವು ಕ್ರಿಸ್ತಶಕ 4ನೇ ಶತಮಾನದಲ್ಲಿ ಕರ್ನಾಟಕ ರಾಜ್ಯದ ಉತ್ತರ ಕನ್ನಡ ಜಿಲ್ಲೆಯ ಗೋಕರ್ಣದಲ್ಲಿರುವ ಒಂದು ಹಿಂದೂ ದೇವಸ್ಥಾನವಾಗಿದ್ದು, ಇದನ್ನು ಶಾಸ್ತ್ರೀಯ ದ್ರಾವಿಡ ವಾಸ್ತುಶಿಲ್ಪ ಶೈಲಿಯಲ್ಲಿ ನಿರ್ಮಿಸಲಾಗಿದೆ ಸ್ನೇಹಿತರೆ. ಹಾಗೂ ಈ ದೇವಸ್ಥಾನವು ಅರೇಬಿಯನ್ ಸಮುದ್ರದ ಗೋಕರ್ಣ ಕಡಲ ತೀರದಲ್ಲಿ ನಾವು ಕಾಣಬಹುದು ಸ್ನೇಹಿತರೆ. ಈ ದೇವಾಲಯದ ದಂತಕಥೆಯು ನಿರೂಪಿಸಿದಂತೆ ಶಿವನ ಪರಮ ಭಕ್ತೆಯಾದ ರಾವಣನ ತಾಯಿ ತನ್ನ ಮಗನಿಗೆ ಸಮೃದ್ಧಿ ತರಲು ಶಿವಲಿಂಗವನ್ನು ಪೂಜಿಸುತ್ತಿದ್ದಳು. ಈ ಪೂಜೆಯಿಂದ ಅಸೂಯೆಪಟ್ಟ ಸ್ವರ್ಗದ ಅಧಿಪತಿ ಇಂದ್ರನು ಶಿವಲಿಂಗವನ್ನು ಕದ್ದು ಸಮುದ್ರಕ್ಕೆ ಎಸೆದನು. ಶಿವನ ಭಕ್ತಪೂರ್ವಕ ಪೂಜೆಗೆ ಅಡ್ಡಿಯಾದ ಕಾರಣ ರಾವಣನ ತಾಯಿ ಉಪವಾಸ ಮಾಡತೊಡಗಿದಳು. ನಂತರ ರಾವಣನು ತನ್ನ ತಾಯಿಗೆ ಶಿವನ ವಾಸಸ್ಥಾನವಾದ ಕೈಲಾಸ ಪರ್ವತಕ್ಕೆ ಹೋಗಿ ಮುಖ್ಯ ಆತ್ಮಲಿಂಗವನ್ನೇ ಪೂಜೆಗೆ ತರುತ್ತೇನೆ ಎಂದು ಮಾತು ಕೊಟ್ಟನು. ನಂತರ ರಾವಣನು ಶಿವನನ್ನು ಮೆಚ್ಚಿಸಲು ಕೈಲಾಸ ಪರ್ವತದಲ್ಲಿ ತೀವ್ರ ತಪಸ್ಸು ಮಾಡಿದನು ಮತ್ತು ತನ್ನ ಮಧುರವಾದ ಧ್ವನಿಯಲ್ಲಿ ಶಿವನನ್ನು ಸ್ತುತಿಸುತ್ತಿದ್ದನು. ಅವನು ತನ್ನ ತಲೆಯನ್ನೇ ತಾನೇ ಕತ್ತರಿಸಿ ತನ್ನ ಚರ್ಮ ಮತ್ತು ಕರುಳಿನಿಂದ ಎಳೆಗಳನ್ನು ಎಳೆದು ವೀಣೆಯನ್ನು ನುಡಿಸುತ್ತಿದ್ದನು. ಆ ಭಕ್ತಿಗೆ ಶಿವನು ಸಂತೋಷಪಟ್ಟು, ರಾವಣ ನಿಂಗೇನು ವರ ಬೇಕೆಂದು ಕೇಳು ಎಂದು ಶಿವ ಕೇಳಿದನು. ಅದಕ್ಕೆ ರಾವಣನು ಆತ್ಮಲಿಂಗವನ್ನು ತನ್ನ ವರವಾಗಿ ಕೇಳುತ್ತಾನೆ. ಆತ್ಮಲಿಂಗವನ್ನು ಯಾರು ಕದಿಯಲು ಅಥವಾ ತೆಗೆದುಹಾಕಲು ಸಾಧ್ಯವಿಲ್ಲ ಎಂಬ ಷರತ್ತಿನೊಂದಿಗೆ ಶಿವನು ಅವನಿಗೆ ವರವನ್ನು ನೀಡಿದನು. ಆತ್ಮಲಿಂಗವನ್ನು ನೆಲದ ಮೇಲೆ ಎಲ್ಲಿ ಇರಿಸಿದರೂ ಅದು ಆ ಸ್ಥಳದಲ್ಲಿ ಶಾಶ್ವತವಾಗಿ ಬೇರೂರುತ್ತದೆ ಎಂಬ ಷರತ್ತಿನೊಂದಿಗೆ ತನ್ನ ವರವನ್ನು ಪಡೆದ ನಂತರ ರಾವಣನು ಲಂಕಾಕ್ಕೆ ತನ್ನ ಪ್ರಯಾಣವನ್ನು ಮರಳಿ ಪ್ರಾರಂಭಿಸಿದನು. ರಾವಣ ಗೋಕರ್ಣವನ್ನು ಸಮೀಪಿಸುತ್ತಿದ್ದಂತೆ ವಿಷ್ಣು ಸೂರ್ಯನನ್ನು ಮರೆಮಾಡಿ ಅವನಿಗೆ ಮುಸ್ಸಂಜೆಯ ನೋಟವನ್ನು ನೀಡಿದನು. ರಾವಣನು ಈಗ ತನ್ನ ಸಂಜೆಯ ಆಚರಣೆಗಳನ್ನು ಮಾಡಬೇಕಾಗಿತ್ತು. ಆದರೆ ಆತ್ಮಲಿಂಗವನ್ನು ಕೈಯಲ್ಲಿ ಹಿಡಿದಿಟ್ಟುಕೊಂಡಿದ್ದರಿಂದ ಅವನದನ್ನು ಮಾಡಲು ಸಾಧ್ಯವಾಗುವುದಿಲ್ಲ ಎಂಬ ಆತಂಕದಲ್ಲಿದ್ದನು. ಈ ಸಮಯದಲ್ಲಿ ಬ್ರಾಹ್ಮಣ ಹುಡುಗನ ವೇಷದಲ್ಲಿರುವ ಗಣೇಶನು ಅವನನ್ನು ನೋಡಿದನು. ರಾವಣನು ತನ್ನ ಆಚರಣೆಗಳನ್ನು ಮಾಡುವವರೆಗೆ ಆತ್ಮಲಿಂಗವನ್ನು ಹಿಡಿದಿಟ್ಟುಕೊಳ್ಳಲು ವಿನಂತಿಸಿದನು ಮತ್ತು ಅದನ್ನು ನೆಲದ ಮೇಲೆ ಇಡದಂತೆ ಕೇಳಿಕೊಂಡನು. ಆಗ ಗಣೇಶನು ರಾವಣನನ್ನು, ನೋಡು ರಾವಣ, ನಾನು 3 ಅಂದರೆ 3 ಬಾರಿ ಕರೆಯುತ್ತೇನೆ. ಅಷ್ಟರೊಳಗೆ ನೀನು ಬರಲಿಲ್ಲ ಅಂದರೆ ಇದೇ ಆತ್ಮಲಿಂಗವನ್ನು ಇದೇ ನೆಲದ ಮೇಲೆ ಇಟ್ಟು ನಾನು ಹೊರಟು ಹೋಗುತ್ತೇನೆ ಎಂದು ಹೇಳುತ್ತಾನೆ. ಆಗ ರಾವಣನು, ಇಲ್ಲ ಬಾಲಕ, ಆ ಕೆಲಸ ಮಾಡಬೇಡ. ನೀನು 3 ಸಾರಿ ಕರೆಯಷ್ಟರೊಳಗೆ ನಾನು ಬರ್ತೀನಿ ಅಂತ ಮಾತು ಕೊಡ್ತಾನೆ ಸ್ನೇಹಿತರೆ. ಆಗ ಆತ್ಮಲಿಂಗವನ್ನು ಆ ಬಾಲಕನ ಕೈಗೆ ಕೊಟ್ಟು ರಾವಣ ಸಂಧ್ಯಾ ವಂದನೆಗೋಸ್ಕರ ಹೋಗ್ತಾನೆ. ಆಗ ಅವರು ರಾವಣ ಸಂಧ್ಯಾ ವಂದನೆ ಮಾಡಿ ಹಿಂತಿರುಗುವಷ್ಟರಲ್ಲಿ ಗಣೇಶ ರೂಪದಲ್ಲಿರೋ ಬಾಲಕ 3 ಬಾರಿ ರಾವಣ 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 ಎಂದು ಕರೀತಾನೆ ಸ್ನೇಹಿತರೆ. ಆಗ ಅವರು ಬರೋಷ್ಟರಲ್ಲಿ ಆ ಬಾಲಕ ಆ ಲಿಂಗವನ್ನು ಅಲ್ಲೇ ನೆಲದ ಮೇಲೆ ಇಟ್ಬಿಡ್ತಾರೆ ಸ್ನೇಹಿತರೆ. ಆವಾಗಲೇ ಈ ಮಹಾಬಲೇಶ್ವರ ದೇವಸ್ಥಾನ ಆ ಒಳಗೆ ಅದೇ ಲಿಂಗವನ್ನು ನಾವು ಕಾಣ್ಬೋದು ಸ್ನೇಹಿತರೆ. ಅವಾಗಲಿಂದ ಈ ಲಿಂಗವನ್ನು ರಾವಣಾಸುರ ಎಷ್ಟೇ ಬಲವಾಗಿ ಎತ್ತನಂತ ಹೋದರೂ ಆ ಲಿಂಗ ಮೇಲೆ ಬರಲ್ಲ ಸ್ನೇಹಿತರೆ, ಎತ್ತಕ್ಕಾಗೋದಿಲ್ಲ, ಅಲ್ಲೇ ಬೇರೂರು ಬಿಟ್ಟಿರ್ತದೆ. ಯಾಕಂದರೆ ಶಿವ ಆಗಲೇ ಹೇಳಿರ್ತಾನೆ ರಾವಣಾಸುರನಿಗೆ, ಈ ಲಿಂಗವನ್ನು ಸೀದಾ ಲಂಕಾಗೆ ತಗೊಂಡೋಗ್ಬೇಕು, ಮಧ್ಯದಲ್ಲಿ ಎಲ್ಲ ಯಾವುದೇ ನೆಲದ ಮೇಲೆ ಇಟ್ಟರು ಅಲ್ಲೇ ಅದು ಬೇರೂರುತ್ತೆ ಮತ್ತು ಅದನ್ನು ಯಾವುದೇ ಕಾರಣಕ್ಕೆ ಎತ್ಕೊಳ್ಳೋಕ್ಕಾಗಲ್ಲ, ಜಾಗೃತಿ ಆಗಿರೋಂಥ ಶಿವ ಮುಂಚೆನೇ ಮಾತು ಕೊಟ್ಟು ಆ ಲಿಂಗವನ್ನು ಕೊಟ್ಟಿರ್ತಾರೆ ಸ್ನೇಹಿತರೆ. ಆಗ ಆತ್ಮಲಿಂಗವನ್ನು ರಾವಣಾಸುರ ಎಷ್ಟೇ ಬಲವಾಗಿ ಮೇಲೆ ಕೇಳಿದ್ರು ಆ ಲಿಂಗ ಬರಲ್ಲ ಸ್ನೇಹಿತರೆ. ಈ ಲಿಂಗ ಇದೇ ಗೋಕರ್ಣದಲ್ಲೇ ಸ್ಥಿರವಾಗಿ ನಿಂತಿದೆ ಸ್ನೇಹಿತರೆ.
ನಂತರ ರಾವಣನು ಭೂಗತವಾಗುತ್ತಿದ್ದ ಏಕೈಕ ಹಸುವನ್ನು ಬೆನ್ನಟ್ಟಿದನು. ಆದಾಗ್ಯೂ ಹಸುವಿನ ಉಳಿದ ದೇಹವು ನೆಲದ ಕೆಳಗೆ ಕಣ್ಮರೆಯಾಗಿದ್ದರಿಂದ ಅವನು ಹಸುವಿನ ಕಿವಿಯನ್ನು ಹಿಡಿಯುವಲ್ಲಿ ಯಶಸ್ವಿಯಾದನು. ಈಗ ಶಿಲಾರೂಪದಲ್ಲಿ ಕಂಡುಬರುವ ಈ ಕಿವಿಯೇ ಈ ಸ್ಥಳಕ್ಕೆ ಗೋಕರ್ಣ ಎಂಬ ಹೆಸರನ್ನು ನೀಡಿದೆ. ಗೋಕರ್ಣ ಎಂಬ ಪದದ ಅರ್ಥ ಹಸುವಿನ ಕಿವಿ ಎಂದರ್ಥ. ಸಂಸ್ಕೃತದಲ್ಲಿ ಗೋ ಎಂದರೆ ಹಸು ಮತ್ತು ಕರ್ಣ ಎಂದರೆ ಕಿವಿ ಎಂದು ಹೇಳ್ತಾರೆ ಸ್ನೇಹಿತರೆ. ಈಗ ನಾವು ಈ ದೇವಸ್ಥಾನದಿಂದ ಸ್ವಲ್ಪ ಮುಂದೆ ಹೋದರೆ ಸ್ನೇಹಿತರೆ, ಈಗ ಇಲ್ಲೊಂದು ದಾರಿ ಕಾಣ್ತಿದೆಯಲ್ಲ, ಈಗ ಒಂದು ಆಟೋ ಹೋಯ್ತು ನೋಡಿ ಸ್ನೇಹಿತರೆ. ಇದೇ ರಸ್ತೆಯಲ್ಲಿ ಸ್ವಲ್ಪ ಮುಂದೆ ಹೋದರೆ ನಮಗೆ ಕೋಟಿ ತೀರ್ಥ ಎಂಬ ಇದು ಸಿಗುತ್ತೆ ಸ್ನೇಹಿತರೆ, ಕಲ್ಯಾಣಿ ಸಿಗುತ್ತೆ. ಕೋಟಿ ತೀರ್ಥ ಎಂಬ ಕಲ್ಯಾಣಿ. ಸ್ನೇಹಿತರೆ, ಈ ದೇವಾಲಯವು ಕರ್ನಾಟಕದ 7 ಪವಿತ್ರ ಮುಕ್ತಿ ಕ್ಷೇತ್ರಗಳು ಅಥವಾ ಮುಕ್ತಿ ಸ್ಥಳ, ಮೋಕ್ಷ ಸ್ಥಳಗಳಲ್ಲಿ ಒಂದಾಗಿದೆ. ಇದು ಕರ್ನಾಟಕದ ಅನೇಕ ಹಿಂದೂಗಳು ತಮ್ಮ ಅಗಲಿದವರಿಗೆ ಅಂದರೆ ಸತ್ತಿರೋರಿಗೆ ಅಂತ್ಯಕ್ರಿಯೆಗಳನ್ನು, ಮರಣ ವಿಧಿಗಳನ್ನು ಮಾಡುವ ಸ್ಥಳವಾಗಿದೆ ಸ್ನೇಹಿತರೆ. ಕರ್ನಾಟಕದ ಇತರ 6 ಮುಕ್ತಿ ಕ್ಷೇತ್ರಗಳು ಉಡುಪಿ, ಕೊಲ್ಲೂರು, ಸುಬ್ರಹ್ಮಣ್ಯ, ಕುಂಬಾಸಿ, ಕೋಟೇಶ್ವರ ಹಾಗೂ ಕೋಟಿ ತೀರ್ಥ ಈ ಥರ ಮುಂತಾದ ದೇವಸ್ಥಾನಗಳಲ್ಲಿ ಮಾಡ್ತಾರೆ ಸ್ನೇಹಿತರೆ. ಈಗ ನೀವು ನೋಡ್ತಾ ಇದ್ದೀರಲ್ಲ, ಇದು ಕೋಟಿ ತೀರ್ಥ ಸ್ನೇಹಿತರೆ. ಅಂದರೆ ಈ ಮಹಾಬಲೇಶ್ವರ ದೇವಸ್ಥಾನದಿಂದ ಸುಮಾರು ಒಂದು 250-300 ಮೀಟರ್ ದೂರ ಅಷ್ಟೇ. ಇಲ್ಲಿ ಅಂದರೆ ಅಗಲಿದವರಿಗೆ ಇಲ್ಲಿ ಪಿಂಡ ಪ್ರದಾನ ಎಲ್ಲ ಇಲ್ಲಿ ನಡೆಸ್ತಾರೆ ಸ್ನೇಹಿತರೆ. ಇಲ್ಲೂ ನಡೆಸ್ತಾರೆ ಹಾಗೂ ಸಮುದ್ರದಲ್ಲಿ ನಡೆಸ್ತಾರೆ ಸ್ನೇಹಿತರೆ. ಈಗ ನೀವು ನೋಡ್ತಾ ಇದ್ದೀರಲ್ಲ, ಇಲ್ಲಿ ನಾರಾಯಣ ಬಲಿ ಪೂಜೆ ಮಾಡ್ತಾರೆ. ಆಮೇಲೆ ತಿಲ ಹೋಮ ಈ ಥರ. ಅಂದರೆ ಕೆಲವರಿಗೆ ದೋಷಗಳಿರ್ತವೆ ಸ್ನೇಹಿತರೆ, ಅಂದರೆ ಅವ್ರ ಮನೆಗಳೇನೇನೋ ದೋಷಗಳಿರ್ತವೆ, ಆ ಪೂರ್ವಿಕರಿಗೆ ಸರಿಯಾಗಿ ಅಂತ್ಯಕ್ಕೆ ಇದು ಮಾಡಿರಲ್ಲ. ಆದರೆ ಈ ಕ್ಷೇತ್ರದಲ್ಲಿ ಅಗಲಿದವರಿಗೆ, ಅಂದರೆ ಈಗ ಅರ್ಧಾಂತರ ಮರಣ ಹೊಂದಿರೋರಿಗೆ ಇಲ್ಲ ಪೂರ್ವಿಕರಿಗೆ ಸರಿಯಾಗಿ ಶಾಂತಿ ಆಗಿರಲ್ಲ, ಅವ್ರ ಆತ್ಮಕ್ಕೆ ಶಾಂತಿ ಸಿಕ್ಕಿರಲ್ಲ. ಅದರಿಂದ ಇಲ್ಲಿ ಬಂದು ನಾರಾಯಣ ಬಲಿ ಪೂಜೆ, ತಿಲ ಹೋಮ ಎಲ್ಲ ಮಾಡಿಸಿದ್ರೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಸ್ನೇಹಿತರೆ. ಹಾಗೆ ನೋಡ್ತಾ ಇಲ್ಲ ಸ್ನೇಹಿತರೆ, ಇದೇ ಅರಬ್ಬಿ ಸಮುದ್ರ ಸ್ನೇಹಿತರೆ. ಗೋಕರ್ಣ ದೇವಸ್ಥಾನ ಹತ್ತಿರ ಇರುವ ಬೀಚ್ ಗೋಕರ್ಣ ಬೀಚ್ ಅಂತ ಕೂಡ ಕರೀತಾರೆ ಸ್ನೇಹಿತರೆ. ನೋಡಿ, ಆ ಬೋಟ್ ರೈಡಿಂಗ್ ಮಾಡೋಕ್ಕೆ ಅಂತ ನಾನು ಹೋಗಿ ಅದ್ರ ಮೇಲೆ ಹತ್ಕೊಂಡೆ ಸ್ನೇಹಿತರೆ. ಬಟ್ ಅದು ಸ್ಟಾರ್ಟ್ ಆಗ್ತಾ ಇಲ್ಲ. ಅದೇನು ಸ್ವಲ್ಪ ಟೆಕ್ನಿಕಲ್ ಇಶ್ಯೂಯಿಂದ ನಾನು ಮತ್ತೆ ವಾಪಸ್ ಬರ್ತಾಯಿದ್ದೀನಿ ಸ್ನೇಹಿತರೆ. ಅದು ಸ್ಟಾರ್ಟ್ ಆಗಲಿಲ್ಲ, ಬಟ್ ಅದರಿಂದ ವಾಪಸ್ ಬರ್ತಾಯಿದ್ದೀನಿ ಸ್ನೇಹಿತರೆ. ಒಳ್ಳೆಲ್ಲ ಬನ್ನಿ ಸ್ನೇಹಿತರೆ, ಒಂದ್ಸರಿ ಗೋಕರ್ಣ ದೇವಸ್ಥಾನ ನೋಡಿ, ತುಂಬ ಚೆನ್ನಾಗಿದೆ. ಒಂದ್ಸರಿ ವಿಸಿಟ್ ಮಾಡಿ. ಮತ್ತು ಯಾರು ನಿಮ್ಗೆ ದೊಡ್ಡ ಹಿರಿಯರು ತೀರೋಗಿರ್ತಾರಲ್ಲ ಅಂಥವ್ರಿಗೆಲ್ಲ ಇಲ್ಲಿ ಪಿಂಡ ಪ್ರದಾನ ಎಲ್ಲ ಮಾಡಿ ಅವ್ರ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ಅವ್ರ ಆತ್ಮಕ್ಕೆ ಶಾಂತಿ ಸಿಕ್ಕರೆ ನಿಮಗೂ ಒಳ್ಳೆಯದಾಗುತ್ತೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಸಮುದ್ರ ನೋಡಿ, ಎಷ್ಟು ಅಲೆ ನೋಡಿ ಸ್ನೇಹಿತರೆ, ಯಾವ ರೀತಿ ಬರ್ತಾ ಇದೆ ಅಂತ ನೋಡಿ. ನೋಡ್ತಾರಲ್ಲ ಸ್ನೇಹಿತರೆ, ಎಷ್ಟು ಚೆನ್ನಾಗಿ ಅಲೆ ಬರ್ತಾ ಇದೆ ನೋಡಿ. ಸಮುದ್ರ ಎಲ್ಲಿ ನೋಡಿದ್ರು ನೋಡಿ, ಅಲೆ ಬರ್ತಾನೆ ಇದೆ. ಚೆನ್ನಾಗಿದೆ ಒಟ್ಟಿನಲ್ಲಿ. ಓಕೆ ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಇನ್ನೂ ಒಳ್ಳೆ ವಿಡಿಯೋಗಳನ್ನ ನಿಮ್ಮ ಮುಂದೆ ತರೋಕ್ಕೆ ಇಷ್ಟಪಡ್ತೀನಿ. ಜೈ ಕರ್ನಾಟಕ, ಜೈ ಭಾರತ ಮಾತೆ.